मैं हूं शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಕಳೆದ 107 ದಿನಗಳವರೆಗೆ ನಡೆದಿರ್ತಕ್ಕಂಥ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಹೋರಾಟದಲ್ಲಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಇವತ್ತು ಬಂಧನಕ್ಕೊಳಗಾಗಿರ್ತಕ್ಕಂಥ 6 ಜನ ಏನು ಇವತ್ತು ಜೈಲಿನಲ್ಲಿ ಇಲ್ಲ ಒಂದು ಸಾರಿ ಮಾಡ್ಕೊಂಡಿದ್ದು ಒಂದು ಇಂಟ್ರಡಕ್ಷನ್ ಸ್ವಾಗತ. ಅದಕ್ಕೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ವಿದ್ಯಾರ್ಥಿ ದಲಿತ ಪರಿಷತ್ತಿನ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಪೂಜಾರಿ ಸರ್ ನಮ್ಮ ಜೊತೆಗಿದ್ದಾರೆ. ಹಾಗೆ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಪ್ರಭುಗೌಡ ಪಾಟೀಲ್ ಅವರಿದ್ದಾರೆ. ಹಾಗೆ ವಿದ್ಯಾರ್ಥಿ ಪರಿಷತ್ನ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಅಕ್ಷಯ್ ಕುಮಾರ್ ರಜಮನಿ ಅವರು ಜೊತೆಗಿದ್ದಾರೆ. ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತಾ ಮುಂದಿನ ಪತ್ರಿಕಾಗೋಷ್ಠಿಯನ್ನು ಶ್ರೀನಾಥ್ ಪೂಜಾರಿ ಅವರು ನಡೆಸಿಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತೀವಿ. ಬಂಧುಗಳೇ, ತಮ್ಮೆಲ್ಲರಿಗೂ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಇಷ್ಟೇ. ನೀವೆಲ್ಲರೂ ಗಮನಿಸಿದ್ದೀರಿ, ವಿಜಯಪುರ ಜಿಲ್ಲೆಯಲ್ಲಿ 107 ದಿನಗಳ ಕಾಲ ಸುದೀರ್ಘವಾಗಿ ಶಾಂತಿಯುತವಾಗಿ ನಡೆದಿರ್ತಕ್ಕಂತಹ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟವನ್ನು ಈಗಾಗಲೇ ತಮ್ಮ ಕಣ್ಣು ಮುಂದೆ ನಡೆದಿರ್ತಕ್ಕಂಥ ಹಲವಾರು ಘಟನೆಗಳಿಂದ ಆ ಹೋರಾಟ ಹತ್ತಿಕ್ಕುವ ಪ್ರಯತ್ನ ನಡೀತಾ ಇದೆ ವಿಜಯಪುರ ಜಿಲ್ಲೆಯಲ್ಲಿ. ಅದನ್ನು ನಾವು ಖಂಡಿಸ್ತಾ ನಮ್ಮ ಹಿರಿಯ ಹೋರಾಟಗಾರರು ಹಿರಿಯ ಪತ್ರಕರ್ತರು ಅನಿಲ್ ಹೊಸ್ಮನಿ ಅವರು ಶೋಷಿತ ಸಮುದಾಯಗಳ ನಾಯಕರು ಕೂಡ, ಜಿಲ್ಲೆಯ ನಾಯಕರು ಕೂಡ ಹೌದು. ವಯೋಮಾನದಲ್ಲಿ 75-80 ವರ್ಷದ ಒಬ್ಬ ವಯೋವೃದ್ಧ ಒಬ್ಬ ಮುಸ್ತದ್ದಿ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದು ನಾವೆಲ್ಲ ಖಂಡಿಸ್ತೇವೆ. ಯಾಕೆ ಬಂಧಿಸಿರ್ತಕ್ಕಂಥದ್ದು ಖಂಡಿಸ್ತೇವಪ್ಪ ಅಂತಂದರೆ, ಅವರ ಜೀವಮಾನದುದ್ದಕ್ಕೂ ಜಿಲ್ಲೆಗೆ ಒಳಿತನ್ನೇ ಬಯಸಿರ್ತಕ್ಕಂಥವರು, ಯಾವುದೇ ಕಾಂಟ್ರವರ್ಸಿಗೆ ಹೋಗದೆ ತಾವೆಲ್ಲ ಒಳ್ಳೆಯ ಸಮಾಜಮುಖಿ ಚಿಂತನೆ ಮೂಲಕ ಜಿಲ್ಲೆಗೆ ಒಳಿತನ್ನು ಬಯಸಿರ್ತಕ್ಕಂಥ ಅನಿಲ್ ಹೊಸ್ಮನಿ ಅವರನ್ನ ಅಮಾನುಷ್ಯವಾಗಿ ಪೊಲೀಸರು ಎತ್ತಾಕೊಂಡು ಹೋಗಿ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ. ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು, ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒತ್ತಾಯದೊಂದಿಗೆ, ಒಂದು ವೇಳೆ ಒತ್ತಾಯ ಮಾಡದಿದ್ದರೆ ಶೋಷಿತ ಸಮುದಾಯಗಳು, ದಲಿತ ಸಮುದಾಯಗಳಿಗೆ ಭಯಂಕರ ನೋವಾಗಿದೆ. ಈ ನೋವು ಮುಂದಿನ ದಿನಮಾನದಲ್ಲಿ ಸಮಸ್ಯೆಗಳಿಗೆ ಕಾರಣವಾಗಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯವಾಗಿದೆ. ಬಂಧುಗಳೇ, ಈಗಾಗಲೇ ವೈದ್ಯಕೀಯ ಕಾಲೇಜಿಗೆ ಸಂಬಂಧಪಟ್ಟಂಗೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ಸ್ವಾಗತಿಸ್ತೇವೆ. ಆದರೆ ಕೆಲವು ಅಚಾತುರ್ಯದಿಂದ ನಡೆದಿರ್ತಕ್ಕಂಥ ಘಟನೆಯನ್ನಿಟ್ಟುಕೊಂಡು ಆ ಹೋರಾಟದ ಒಂದು ಟೆಂಟನ್ನೇ ರಾತೋರಾತ್ರಿ ಕಿತ್ತೊಗೆದಿರ್ತಕ್ಕಂಥದ್ದು ಅತ್ಯಂತ ಅಮಾನುಷ್ಯ. ಕೂಡಲೇ ಆ ಜಾಗದಲ್ಲಿ ಟೆಂಟನ್ನು ಹಾಕಿಕೊಡಬೇಕು ಜಿಲ್ಲಾ ಆಡಳಿತ. ಆ ಹೋರಾಟವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಮತ್ತು ಮುಖ್ಯಮಂತ್ರಿಗಳು 9ನೇ ತಾರೀಕಿಗೆ ಬರ್ತಾ ಇದ್ದಾರೆ. ಬರುವ ಸಂದರ್ಭದಲ್ಲಿ ಬರುವುದಕ್ಕಿಂತ ಮುಂಚೆ ಒಂದು ಸ್ಪಷ್ಟ ನಿಲುವಿಗೆ ಜಿಲ್ಲಾಡಳಿತ ಬರಬೇಕು. ನಾವು ವೈದ್ಯಕೀಯ ಕಾಲೇಜು ಸ್ಥಾಪಿಸ್ತೇವೆ ಅಥವಾ ವೈದ್ಯಕೀಯ ಕಾಲೇಜು ಸ್ಥಾಪನಾ ನಿಟ್ಟಿನಲ್ಲಿ ನಡೆದಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನು ಕೂಡ ಜಿಲ್ಲೆಯ ಜನರ ಮುಂದೆ ಇಡಬೇಕು. ಒಂದು ವೇಳೆ ಅದೇನಾದರೂ ಸಮಸ್ಯೆ ಆದರೆ ಜಿಲ್ಲೆಯ ಜನಪ್ರತಿನಿಧಿಗಳೇ ಹೊಣೆಗಾರರಾಗಿರ್ತಾರೆ. ಯಾಕಂತ ಕೇಳಿದ್ರೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮುಜುಗರ ಆಗುವ ರೀತಿಯಲ್ಲಿ ಏನಾದರೂ ಘಟನೆಗಳು ನಡೆದರೆ ಅಥವಾ ಯಾರಾದರೂ ಸಾರ್ವಜನಿಕರಿಂದ ಸಮಸ್ಯೆಗಳಾದರೆ, ಯಾಕಂದರೆ ಇದೊಂದು ಸಾರ್ವಜನಿಕ ಹೋರಾಟದಲ್ಲಿ ಸಾರ್ವಜನಿಕರೇ ಮುಂದೆ ನಡೆಸಿರ್ತಕ್ಕಂಥ 106 ದಿನಗಳ ಹೋರಾಟವನ್ನು ಏಕಾಏಕಿ ಒಂದು ರಾತೋರಾತ್ರಿ ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಆ ಪ್ರತಿಭಟನಾ ಸಂದರ್ಭದಲ್ಲಿ ನಮ್ಮ ಸ್ವಾಮೀಜಿಗಳು ಅವರೇನೋ ಒಂದು ಅಚಾತುರ್ಯದಿಂದ ನಡೆದಿದೆ ಘಟನೆ, ಆ ಘಟನೆಯ ಕಾರಣಕ್ಕಾಗಿ ಅವ್ರನ್ನ ಬಂಧಿಸಿದ್ದೀರಿ, ಅವ್ರ ಮೇಲೆ ಕ್ರಮ ಕೈಗೊಂಡಿದ್ದೀರಿ. ನಾವು ಅದಕ್ಕೆ ಯಾವುದೇ ಥರದ ಆಕ್ಷೇಪವನ್ನು ವ್ಯಕ್ತಪಡಿಸಲ್ಲ. ಆದರೆ ಅದು ಬಂಧಿಸಿರ್ತಕ್ಕಂಥ ಹಿಂದೆ ಏನಿದೆ ಅಂತಕ್ಕಂಥದ್ದು ತನಿಖೆ ಆಗಲಿ. ಆದರೆ ಏನೂ ಇಲ್ಲದೆ ಇರತಕ್ಕಂಥ ಒಂದು ನಿರಪರಾಧಿಗಳನ್ನು, ವಯೋವೃದ್ಧರನ್ನು, ಜಿಲ್ಲೆಯ ಪ್ರಗತಿಪರ ಹೋರಾಟಗಾರರನ್ನ ಬಂಧಿಸಿ ನೀವು ಜೈಲಿನಲ್ಲಿ ಹಾಕಿರ್ತಕ್ಕಂಥದ್ದು ಜಿಲ್ಲೆಯ ಜನರಿಗೆ, ಹೋರಾಟಗಾರರಿಗೆ ಅತ್ಯಂತ ನೋವಾಗಿದೆ. ಜಿಲ್ಲೆಯ ಜನರು ನಿಮ್ಮನ್ನು ಮುಂದೆ ಏನಪ್ಪಾ ಅಂತಂದರೆ ನಾಚಿಕೆ ಪಡುವ ರೀತಿಯಲ್ಲಿ ಆಗಿದೆ. ಇಡೀ ರಾಜ್ಯದ ಮುಂದೆ ನಾಚಿಕೆ ಪಡುವ ರೀತಿಯಾಗಿದೆ. ಕೂಡಲೇ ಅವ್ರನ್ನ ಬಿಡುಗಡೆ ಮಾಡೋದ್ರ ಮುಖಾಂತರ ಜನಪರ ಹೋರಾಟಗಳಿಗೆ ಗೌರವಿಸುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕು ಅಂತಕ್ಕಂಥದ್ದು ನನ್ನ ಏನಪ್ಪಾ ಅಂತಂದರೆ ಆಗ್ರಹವಾಗಿದೆ. ಅದೇ ರೀತಿ ಮಾನ್ಯ ಶಿವಾನಂದ ಪಾಟೀಲ್ರು ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರೂ ಕೂಡ ಸುಮ್ಮನೆ ಕೂತ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಯಾಕಂತ ಕೇಳಿದ್ರೆ, ನೀವು ಹಾವೇರಿ ಉಸ್ತುವಾರಿ ಮಿನಿಸ್ಟರ್ ಆಗಿದ್ದೀರಿ. ಹಾವೇರಿಯಲ್ಲಿ ಏನಪ್ಪಾ ಅಂತಂದರೆ ಒಂದು ವೈದ್ಯಕೀಯ ಕಾಲೇಜನ್ನು ಉದ್ಘಾಟನೆ ಮಾಡ್ತಾ ಇದ್ದೀರಿ. ಆ ಮುತುವರ್ಜಿಯನ್ನು ಯಾಕೆ ವಿಜಯಪುರ ಜಿಲ್ಲೆಯ ಜನರಿಗಾಗಿ ನೀವು ವಹಿಸಬಾರ್ದು, ಜಿಲ್ಲೆಯ ಜನರಿಗಾಗಿ ನೀವು ಮಾತಾಡಬಾರ್ದು ಅಂತಕ್ಕಂಥದ್ದು ಕೂಡ ನಮ್ಮ ಆಗ್ರಹ ಆಗಿದೆ. ಕೇವಲ MB ಪಾಟೀಲ್ ಮೇಲೆ ಹಾಕಿ ಕೂತ್ರೆ ಸುಮ್ಮನೆ ಆಗಲ್ಲ. ಯಾಕಂದರೆ MB ಪಾಟೀಲ್ರು ಉಸ್ತುವಾರಿ ಮಿನಿಸ್ಟ್ರು, ಅವ್ರಿಗೆ ಮೇಲೆ ಒತ್ತಡ ಹಾಕ್ತಕ್ಕಂಥ ಸರಿ ಇದೆ. ಆದರೆ ನಿಮ್ಮದು ಕೂಡ ಅಷ್ಟೇ ಹೊಣೆಗಾರಿಕೆ ಇದೆ. ಈ ಜಿಲ್ಲೆಯನ್ನು ಪ್ರತಿನಿಧಿಸ್ತೀರಿ, ಆ ಜಿಲ್ಲೆಗೆ ನೀವೇನಪ್ಪ ಉಸ್ತುವಾರಿ ಮಂತ್ರಿಗಳಾಗಿದ್ದೀರಿ. ಆದರೆ ಅದೇ ರೀತಿ ನೀವು ಕೂಡ ಒತ್ತಡ ಹಾಕಿ, ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ ಜನ ಹೋರಾಟವನ್ನು ಯಾರು ಹತ್ತಿಕ್ಕಿದ್ದಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಒಂದು ಹೇಳಿಕೆ ಕೂಡ ಬರ್ತಾ ಇಲ್ಲ.
ಏನಪ್ಪಾ ಅಂತಂದರೆ ಜಿಲ್ಲೆಯ ಎಲ್ಲ MLAಗಳು, ನೀವು 8 ಜನ MLAಗಳಿಗೆ ನಿಮಗೆ ಹೊಣೆಗಾರಿಕೆ ಬೇಕು, MLCಗಳಿಗೂ ಕೂಡ ಹೊಣೆಗಾರಿಕೆ ಬೇಕು. ಏನಪ್ಪಾ ಅಂತಂದರೆ ಇದು ಕೇವಲ ಹೋರಾಟಗಾರರ ಕೆಲಸ ಅಲ್ಲ. ವಿಜಯಪುರ ಜಿಲ್ಲೆಯಲ್ಲಿ ನೀವು ನೋಡ್ತಾ ಇದ್ದೀರಿ, 371 ಜೆಗೆ ಬಂದಿದ್ರೆ ಇಷ್ಟೆಲ್ಲ ಅಭಿವೃದ್ಧಿಗಳಾಗ್ತಾ ಇತ್ತು. ಆ ಸಂದರ್ಭದಲ್ಲಿಯೂ ಕೂಡ ಜನಪ್ರತಿನಿಧಿಗಳು ಧ್ವನಿ ಎತ್ತಿಲ್ಲ. ಧ್ವನಿ ಎತ್ತದ ಕಾರಣಕ್ಕಾಗಿ ಇಡೀ ಜಿಲ್ಲೆಯ ಜನರ ಉದ್ಯೋಗಕ್ಕೆ ಕುತ್ತು ಬಿತ್ತು, ಒಂದು ಅಭಿವೃದ್ಧಿಗೆ ಏನಪ್ಪಾ ಅಂತ ಹಿನ್ನಡೆ ಆಯಿತು. ಅದೇ ರೀತಿ ಒಂದೇನಪ್ಪ ಹೈಕೋರ್ಟ್ ಸಂದರ್ಭದಲ್ಲಿಯೂ ಕೂಡ ಹೋರಾಟದ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಮನಸ್ಸು ಮಾಡಲಿಲ್ಲ. ಯಾಕೆ ನಮ್ಮ ವಿಜಯಪುರ ಜಿಲ್ಲೆಯ ಜನಪ್ರತಿನಿಧಿಗಳು ಇಷ್ಟೊಂದು ಏನಪ್ಪಾ ಅಂತಂದರೆ ಎಲ್ಲವೂ ಹೋರಾಟದ ಮುಂದೆ ಪಡೆಯೋದಂತಂದರೆ ಹೇಗೆ? ನೀವೇನಾದರೂ ಮಾಡಲಿಕ್ಕೆ ನಿಮ್ಮನ್ನು ಆರಿಸಿ ಕಳಿಸಿರ್ತಕ್ಕಂಥದ್ದು, ನಿಮ್ಮನ್ನು ಮಂತ್ರಿಗಳನ್ನು ಮಾಡಿರ್ತಕ್ಕಂಥದ್ದು, ಜಿಲ್ಲೆಗೆ ನಾವು ಏನಪ್ಪಾ ಅಂತ ಉಸ್ತುವಾರಿ ಮಂತ್ರಿಗಳಿಗೆ ಆಗ್ರಹಿಸ್ತೀವಿ. ಏನಪ್ಪಾ ಅಂತಂದರೆ ನೀವು ನಮ್ಮ ಜಿಲ್ಲೆ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು, ನೀವು ರಾಜ್ಯಕ್ಕೆ ಏನಪ್ಪಾ ಅಂತ ಆಳಬೇಕು. ಅದೇ ರೀತಿ ಜಿಲ್ಲೆಗೆ ಒಂದು ಕೊಡುಗೆಯನ್ನು ಕೊಟ್ಟು ಏನಪ್ಪಾ ಅಂತಂದರೆ ನೀವು ಜಿಲ್ಲೆಯ ರಾಜ್ಯದ ಮುಖ್ಯಮಂತ್ರಿಗಳಾಗೋದನ್ನು ನಾವೆಲ್ಲರೂ ಕೂಡ ಖುಷಿಯಿಂದ ಸ್ವೀಕಾರ ಮಾಡ್ತೇವೆ. ಅದ ಕಾರಣಕ್ಕಾಗಿ ನೀವು ನಾಳೆ ಇಲ್ಲೇನಾದರೂ ಮೆಡಿಕಲ್ ಕಾಲೇಜ್ ಆದರೆ ಮೆಡಿಕಲ್ ಕಾಲೇಜಿಗೂ ಕೂಡ ನಿಮ್ಮ ಹೆಸರೇ ಇರ್ತದೆ. ನಿಮಗೆ ಏನಪ್ಪಾ ಅಂತ ಮೆಡಿಕಲ್ ಕಾಲೇಜ್ ಮಾಡಿರ್ತಕ್ಕಂಥ ಕೀರ್ತಿಯೂ ಕೂಡ ನಿಮಗೆ ಬರ್ತದೆ. ಆ ಕಾರಣಕ್ಕಾಗಿ ಅದನ್ನು ಕೂಡ ಕೀರ್ತಿ ನೀವೇ ತೆಗೆದುಕೊಳ್ಳಿ. ಆದರೆ ಬಡ ಜನರಿಗೆ ಒಂದು ಏನಪ್ಪ ಮೆಡಿಕಲ್ ಕಾಲೇಜು, ಒಂದು ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಿ, ಸರ್ಕಾರಿ ವೈದ್ಯಕೀಯ ಕಾಲೇಜು ಅಂತಕ್ಕಂಥದ್ದು ನಮ್ಮ ಬೇಡಿಕೆಯಾಗಿದೆ. ಒಂದು ವೇಳೆ ಇದೇ ರೀತಿ ಮೊಂಡತನ ನೀವೇನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ವಿಜಯಪುರ ಜಿಲ್ಲೆಯಲ್ಲಿ ಹಲವಾರು ಹೋರಾಟಗಳಿಗೆ ಇದು ನಾಂದಿ ಹಾಡ್ತದೆ. ಕೂಡಲೇ ಆಗಿರ್ತಕ್ಕಂಥ ಅಚಾತುರ್ಯವನ್ನು ತಪ್ಪಿಸ್ಬೇಕಪ್ಪ ಅಂತಂದರೆ ಆ ಹೋರಾಟದ ಟೆಂಟನ್ನು ಕೂಡಲೇ ಅಲ್ಲಿ ಹಾಕಿ ಏನಪ್ಪಾ ಅಂತಂದರೆ ಹೋರಾಟಗಾರರಿಗೆ ಗೌರವಿಸಬೇಕು, ಹೋರಾಟ ಮುನ್ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹವಾಗಿದೆ. ರಾತ್ರಿ 12 ಗಂಟೆಗೆ ಅಲ್ಲಿ ಹೋರಾಟಗಾರರನ್ನು ಎಬ್ಬಿಸಿ ಅವೆಲ್ಲವನ್ನು ಮುನ್ಸಿಪಾಲ್ಟಿಯಲ್ಲಿ ಒಗೆದಿರೋ, ಯಾವ ಚರಂಡಿಯಲ್ಲಿ ಒಗೆದಿರೋ ಗೊತ್ತಿಲ್ಲ, ಅಮೂಲ್ಯವಾಗಿರ್ತಕ್ಕಂಥ ಆಸ್ತಿಯಾಗಿರ್ತಕ್ಕಂಥ ಡಾಕ್ಯುಮೆಂಟ್ಗಳಿದ್ದು, 100 ದಿನದ ಹೋರಾಟದ ಏನಪ್ಪಾ ಅಂತಂದರೆ ಪತ್ರಿಕಾ ಹೇಳಿಕೆಗಳಿತ್ತು, ಡಾಕ್ಯುಮೆಂಟ್ಸ್ ಇತ್ತು, ಅಲ್ಲೊಂದಿಷ್ಟು ಏನಪ್ಪಾ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಇತ್ತು. ಅದನ್ನೆಲ್ಲವೂ ಕಿತ್ಕೊಂಡು ಹೋಗಿದ್ದೀರಿ. ಅದು ಎಲ್ಲಿ ಹೋಗ್ತಿದ್ದೀರಿ ಅಂತಕ್ಕಂಥದ್ದು ಗೊತ್ತಿಲ್ಲ. ಕೂಡಲೇ ಜಿಲ್ಲಾಡಳಿತ ತಂದು ಅದನ್ನು ಕೊಡಬೇಕು. ಒಂದು ವೇಳೆ ಇದೇ ಮೊಂಡತನ ಮಾಡಿ ಹೋರಾಟವನ್ನು ಹತ್ತಿಕ್ಕಬಹುದು, ನಾವೆಲ್ಲ ದಬ್ಬಾಳಿಕೆ ಮಾಡಬಹುದು ಅಂತಕ್ಕಂಥದ್ದು ಏನಾದರೂ ಇದ್ದರೆ ಇದು ತಪ್ಪ ನಿರ್ಧಾರವನ್ನು ನೀವು ತೆಗೆದುಕೊಂಡಿದ್ದೀರಿ. ಜಿಲ್ಲೆಯಲ್ಲಿ ಹೋರಾಟಗಳಿರಬೇಕು, ಜನಪರ ಹೋರಾಟಗಳಿದ್ದಾಗೆ ಮಾತ್ರ ಏನಪ್ಪಾ ಅಂತಂದರೆ ಜಿಲ್ಲೆ ಅಭಿವೃದ್ಧಿ ಸಾಧ್ಯ ಇದೆ. ಯಾಕಂದರೆ ಹೋರಾಟಗಳೇ ಇಲ್ಲ ಅಂತಂದರೆ ಪ್ರಜಾಪ್ರಭುತ್ವ ಸತ್ತು ಹೋಗ್ತದೆ. ನೀವು ಹೋರಾಟವನ್ನು ಹತ್ತಿಕ್ತೀರಿ ಅಂತಂದರೆ ಪ್ರಜಾಪ್ರಭುತ್ವ ಮೇಲೆ ದಾಳಿ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಕೂಡಲೇ ಏನಪ್ಪಾ ಅಂತ ಎಚ್ಚೆತ್ತುಕೊಂಡು ನೀವು ನಮ್ಮ ಹಿರಿಯ ಹೋರಾಟಗಾರನ ಬಿಡುಗಡೆಗೊಳಿಸಬೇಕು. 9ನೇ ತಾರೀಕಿನ CM ಫಂಕ್ಷನ್ ಬರೋಕ್ಕಿಂತ ಮುಂಚೆ ಒಂದು ಸ್ಪಷ್ಟಪಡಿಸಬೇಕು ನೀವು ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತಕ್ಕಂಥದ್ದು. ಅದೇ ರೀತಿ CM ಅವ್ರ ಜೊತೆಲೆ ಮಾತನಾಡಲಿಕ್ಕೆ ಒಂದು ನಿಯೋಗ ನೀವು ಒಯ್ತೀನಿ ಅಂತ ಹೇಳಿದಿರಿ. ಯಾರನ್ನ ಒಯ್ತೀರಿ? ಜೈಲಿಂದ ಒಯ್ತೀರೇನು? ಜೈಲಿಂದ ಕರ್ಕೊಂಡು ಬಂದು ಬಿಡುಗಡೆ ಮಾಡಿ ಒಯ್ತೀರೇನು? ಯಾರನ್ನ ಕರ್ಕೊಂಡು ಹೋಗ್ತೀರಿ ನೀವೀಗ? ನಿಯೋಗ ಜೈಲಿನಲ್ಲಿ ಕುಳಿತು ಅವ್ರನ್ನೆಲ್ಲ ಹಾಕಿಬಿಟ್ಟಿದ್ದೀರಿ. ಅದಕ್ಕೆ ಕೂಡಲೇ ಏನಪ್ಪಾ ಅಂತಂದರೆ ಅವ್ರನ್ನ ಜೈಲಿಂದ ಬಿಡುಗಡೆಗೊಳಿಸಿ ಅವ್ರನ್ನೇ ನೀವು ನಿಯೋಗದ ರೀತಿಯಲ್ಲಿ ಕರ್ಕೊಂಡು ಹೋಗಬೇಕು. ನಿಮಗೆ ಬದ್ಧತೆ ಇದ್ದರೆ ಅಂತಕ್ಕಂಥದ್ದು ನನ್ನ ಆಗ್ರಹವಾಗಿದೆ. ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ನಾಡಗೌಡರಾಗಿರ್ಬೋದು, ನಮ್ಮ ಶಿವಾನಂದ ಪಾಟೀಲರಾಗಿರ್ಬೋದು, ಕೇವಲ MB ಪಾಟೀಲ್ ಕಡೆ ಮಾತ್ರ ಬಟ್ಟ ಮಾಡೋದಲ್ಲ, ನಿಮ್ಮದು ಕೂಡ ಜವಾಬ್ದಾರಿ ಇದೆ. ನೀವು ಜವಾಬ್ದಾರಿಯಿಂದ ನುಣುಚ್ಕೊಂಡ್ರೆ ಸಾಧ್ಯ ಇಲ್ಲ. ನೀವು ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು. CM ಅವ್ರು ಬಂದಾಗ ಮನವರಿಕೆ ಮಾಡಿಕೊಡ್ಬೇಕು. ವಿಜಯಪುರ ಜಿಲ್ಲೆ ಎಷ್ಟೆಲ್ಲ ಹಿಂದುಳಿಲಿಕ್ಕೆ ಯಾರು ಕಾರಣ? ನೀವೇ ಕಾರಣ. ಯಾಕಂತ ಕೇಳಿದ್ರೆ ಇಲ್ಲಿ ಯಾರೋ ಜನಸಾಮಾನ್ಯರು ಮುಖ್ಯಮಂತ್ರಿನೂ ಆಗಿಲ್ಲ, ಜನಸಾಮಾನ್ಯರು MLA ಕೂಡ ಆಗಿಲ್ಲ. ಯಾರಾಗಿದ್ದೀರಪ್ಪ ಅಂತ ನೀವೇ ಆಗಿದ್ದೀರಿ. ಸುಮಾರು 20-30 ವರ್ಷಗಳ ಕಾಲ ಜಿಲ್ಲೆಯನ್ನು ಆಳಿದ್ದೀರಿ. ಈ ಹಿನ್ನಡೆಗೂ ನೀವೇ ಕಾರಣ, ಅಭಿವೃದ್ಧಿ ಆಗೋದಕ್ಕೂ ನೀವೇ ಕಾರಣ. ಅಭಿವೃದ್ಧಿಯ ಕಿರೀಟವೂ ನೀವೇ ಹೊರಬೇಕು, ಹಿನ್ನಡೆ ಆಗಿರ್ತಕ್ಕಂಥ ತಪ್ಪನ್ನು ಕೂಡ ನೀವೇ ಹೊರಬೇಕಾಗ್ತದೆ. ಆ ಕಾರಣಕ್ಕಾಗಿ ನೀವು 75 ವರ್ಷ, ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಯಿತು. ಆದರೆ 75 ವರ್ಷದಲ್ಲಿ ಜಿಲ್ಲೆ ಆಳಿರ್ತಕ್ಕಂಥವ್ರು ಯಾರು? ಜಿಲ್ಲೆಯಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಯಾರು? ಅವರೇ ನೀವೇ ಆಗಿರೋದ್ರಿಂದ ಆ ಎಲ್ಲ ಹಿನ್ನಡೆಗೂ ಕೂಡ ನೀವೇ ಕಾರಣರಾಗ್ತೀರಿ. ಆ ಕಾರಣಕ್ಕಾಗಿ ಅದನ್ನೆಲ್ಲ ತಪ್ಪು ತಿದ್ದುಕೊಳ್ಬೇಕಪ್ಪ ಅಂತಂದರೆ ಕೂಡಲೇ ಏನಪ್ಪಾ ಅಂತಂದರೆ ನೀವು ಈ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸುವುದರ ಮುಖಾಂತರ ಈ ಜಿಲ್ಲೆಯ ಜನರಿಗೆ ಒಂದು ಸಿಹಿ ಸುದ್ದಿ ಕೊಡ್ತೀರಿ ಅಂತಕ್ಕಂಥ ಭರವಸೆ ಇದೆ. ನಾವು ನಮ್ಮ ಜಿಲ್ಲೆಯಿಂದ ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಆಸೆ ಇದೆ. ಯಾಕಂದರೆ ಮುಖ್ಯಮಂತ್ರಿ ಆದಾಗ ಮಾತ್ರ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ತದೆ. ಅದು MB ಪಾಟೀಲರಿಗೆ ಅರ್ಹತೆ ಇದೆ. MB ಪಾಟೀಲ್ ಸಾಹೇಬರು ಕೂಡಲೇ ಏನಪ್ಪಾ ಅಂತಂದರೆ ತಾವು ಈ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಿ ಆ ವೈದ್ಯಕೀಯ ಕಾಲೇಜಿನ ಒಂದು ಏನಪ್ಪಾ ಅಂತ ವಿಜಯೋತ್ಸವದಲ್ಲಿ ನಾವೆಲ್ಲರೂ ಕೂಡ ಖುಷಿ ವ್ಯಕ್ತಪಡಿಸೋಣ, ಎಲ್ಲರೂ ಕೂಡ ಪಾಲ್ಗೊಳ್ಳೋಣ. ಅದೇ ರೀತಿ ಶಿವಾನಂದ ಪಾಟೀಲ್ರೇ, ನೀವು ಕೇವಲ ಸೈಡ್ ಲೈನ್ಗೆ ಹೋಗದೆ ನೀವು ಕೂಡ ಬಂದು ಈ ಹೋರಾಟವನ್ನು ಕಟ್ಟಲಿಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು. ನೀವೆಲ್ಲರೂ ಕೂಡ ಈ ವೈದ್ಯಕೀಯ ಕಾಲೇಜ್ ಸ್ಥಾಪನೆಗೆ ತಾವು ಕಾರಣೀಕರ್ತರಾಗಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೇವೆ. 9ನೇ ತಾರೀಕಿನ ಒಳಗಡೆ ನೀವೇನಾದ್ರು ನಿರ್ಣಯ ತೆಗೆದುಕೊಳ್ಳದೇ ಇದ್ದರೆ ಮುಂದೆ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಜಿಲ್ಲೆಯ ಜನರನ್ನ ಹೊಣೆಗಾರನಾಗಿ ಮಾಡಬೇಡಿ ಅಂತಕ್ಕಂಥದ್ದು ನಮ್ಮ ಆಗ್ರಹವಾಗಿದೆ. ಅರೆಸ್ಟ್ ಆಗಿರ್ತಕ್ಕಂಥ ಎಲ್ಲರೂ ಬಿಡುಗಡೆ ಆಗಬೇಕು. ಯಾಕಂತ ಕೇಳಿದ್ರೆ ಹೊಸಮನಿ ಸರ್ ಜೊತೆಯಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥವ್ರು ಎಲ್ಲರೂ ಬಿಡುಗಡೆ ಆಗಬೇಕು. ಮತ್ತೆ ತಪ್ಪು ಮಾಡಿರ್ತಕ್ಕಂಥವ್ರು ಯಾರೇ ಆಗಿರಲಿ ಅವ್ರು ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಅದರಿಂದ ನಮಗೇನಪ್ಪ ಅಂತಂದರೆ ಆಗಬೇಕಾಗಿಲ್ಲ. ಆದರೆ ತಪ್ಪೇ ಮಾಡದ ಹಿರಿಯ ಹೋರಾಟಗಾರರು, ನೀವು ಪತ್ರಕರ್ತರೆಲ್ಲ ನೋಡಿದ್ದೀರಿ ಅವ್ರನ್ನ. ನೀವು ಕೂಡ ಪತ್ರಕರ್ತರಾಗಿ ಅದನ್ನು ಖಂಡಿಸಬೇಕಾಗಿತ್ತು. ಒಬ್ಬ ಹಿರಿಯ ಪತ್ರಕರ್ತರು ನಿಮ್ಮ ಜೊತೆಗಾರರನ್ನು ನೀವೇನಪ್ಪ ಅಂತ ಅರೆಸ್ಟ್ ಮಾಡಿದಾಗ ನಿಮ್ಮ ಜಿಲ್ಲಾ ಅಧ್ಯಕ್ಷರು ನೀವೇನಪ್ಪ ಅಂತ ಅದನ್ನು ಖಂಡಿಸಿ ಒಂದು ಹೇಳಿಕೆ ಕೊಡಬೇಕಾಗಿತ್ತು, ಪ್ರೊಟೆಸ್ಟ್ ಮಾಡಬೇಕಾಗಿತ್ತು. ಎಲ್ಲೋ ಪತ್ರಕರ್ತರ ಮೇಲೆ ಹಲ್ಲೆ ಆದಾಗ ವಿಜಯಪುರ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡೋದನ್ನು ನಾವು ನೋಡಿದ್ದೇವೆ. ಆದರೆ ನಿಮ್ಮ ಜಿಲ್ಲೆಯ ಒಬ್ಬ ಪತ್ರಕರ್ತರನ್ನ ಎಳೆದಾಡಿ ಒಯ್ದು ಜೈಲಿಗೆ ಹಾಕಿದ್ರು ಕೂಡ ನೀವು ಬಾಯಿ ಬೀಸ್ತಾ ಇಲ್ಲ ಅಂತಂದರೆ ಇದರ ಅರ್ಥ ಏನು? ಆ ಕಾರಣಕ್ಕಾಗಿ ನಿಮ್ಮನ್ನು ಕೂಡ ನಾವು ಪ್ರಶ್ನೆ ಮಾಡ್ತೇವೆ. ಈ ಪ್ರಶ್ನೆ ಹಿಂದೆ ನಮಗೆ ನೋವಿದೆ. ಆ ಕಾರಣಕ್ಕಾಗಿ ನೀವು ಇದನ್ನು ಗಮನಿಸಬೇಕು.
ಜಾತಿಗೆ ಸೀಮಿತ ಮಾಡಿ ಮಾತಾಡ್ತಾ ಇದ್ದಾರೆ ಅನ್ನಿಸ್ತಿದೆ. ಎಲ್ಲೋ ಒಂದು ಕಡೆ ಹೋರಾಟಗಾರನ ಅವರ ಸಂಘಟನೆಗೆ ಮಾತ್ರ ಸೀಮಿತ ಮಾಡಿ ಮಾತಾಡ್ತಾ ಇದ್ದಾರೆ ಅನ್ನಿಸ್ತಿದೆ. ಸಾಕಷ್ಟು 120, 130 ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಬಂದು ಕೇವಲ ಹೊಸಮನಿಯವರು, ದಲಿತರು, ಇವರು ಅದು DVP ಅದನ್ನಷ್ಟೇ ಮಾತಾಡ್ತಾ ಇದ್ದಾರೆ. ಯಾಕಂತ ನಾವು ಹೋರಾಟಗಾರರು ಎಲ್ಲರ ಪರವಾಗಿ ಹೋರಾಟ ಮಾಡ್ತೇವೆ. ಆದರೆ ನಾನು ನನ್ನ ಸಮುದಾಯದ ಹಿತವನ್ನು ಕಾಪಾಡೋದು ನನ್ನ ಮೊದಲ ಆದ್ಯತೆ. ನನ್ನ ಸಮುದಾಯದ ಒಬ್ಬ ನಾಯಕನನ್ನು, ಹಿರಿಯನನ್ನು ಅವಮಾನಿಸಿದಾಗ ನಾನು ನನ್ನ ಸಮಾಜದ ಮುಂದೆ ನಿಂತು ಮಾತನಾಡದಿದ್ರೆ ನನ್ನ ಸಮಾಜ ನನ್ನನ್ನು ಪ್ರಶ್ನೆ ಮಾಡ್ತದೆ. ಅದೇ ರೀತಿ ನನ್ನ ಜಿಲ್ಲೆ ಪ್ರಶ್ನೆ ಮಾಡ್ತದೆ. ನಿನ್ನ ಸಮುದಾಯಕ್ಕೆ ನೀನು ಒಬ್ಬ ಹಿರಿಯ ಹೋರಾಟಗಾರನ ಅರೆಸ್ಟ್ ಮಾಡಿದಾಗ ಮಾತನಾಡದೇ ಇರತಕ್ಕಂಥ ಒಬ್ಬ ನಾಲಾಯಕ ಅಂತಕ್ಕಂಥದ್ದನ್ನು ಜನರು ಮಾತಾಡಬಾರ್ದು. ಆ ಕಾರಣಕ್ಕಾಗಿ ಅವ್ರನ್ನ ಒಳಗೊಂಡಂಗೆ ಎಲ್ಲರನ್ನೂ ಕೂಡ ಬಿಡುಗಡೆ ಮಾಡಬೇಕು. ಇದು ಹೋರಾಟದಲ್ಲಿ ಎಲ್ಲ ಸಂಘಟನೆಗಳಿದ್ದಾವೆ, ಎಲ್ಲರೂ ಕೂಡ ಇದ್ದಾರೆ. ಅವ್ರನ್ನೆಲ್ಲರನ್ನ ಗೌರವಿಸಿ ನಾವೇನಪ್ಪ ಅಂತ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹವಾಗಿದೆ. ಯಾಕೆ ನಾವು ಅನಿಲ್ ಹೊಸಮನಿ ಸರ್ ಅನ್ನೋನ್ನ ಪದೇ ಪದೇ ಇದು ತೆಗಿತೀವಪ್ಪ ಅಂತಂದರೆ ಅವ್ರು ನಿಮ್ಮ ಜೊತೆಗಾರರು, ನಿಮ್ಮ ಜೊತೆಲಿ ಇದ್ದವರು, ಅವ್ರನ್ನ ಕಂಡಿದ್ದೀರಿ, ನೋಡಿದ್ದೀರಿ. ಆ ಕಾರಣಕ್ಕಾಗಿ ಅವ್ರನ್ನ ನೀವು ಯಾವ ರೀತಿ ಏನಪ್ಪ ಅಂತ ಸಮಾಜದ ಮುಂದೆ ಗುರುತಿಸ್ತೀರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಹೋರಾಟ ಏನು ವಿಮುಖವಾಗ್ತಾ ಇದೆ? ಇಲ್ಲ, ನೀವು ಆ ರೀತಿ ತಿಳ್ಕೊ, ಬೂದಿ ಮುಚ್ಚಿದ ಕೆಂಡದಾಗೆ ಇದೆ ಹೋರಾಟ. ಸ್ಫೋಟವಾಗಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ್ಕೊಂಡು ಒಂದು ಕಡೆ ಕೂತ್ಕೊಂಡಿದ್ದೀವಿ. ಅದು ಒಂದೇ ಕಡೆ ಕೂತ್ಕೊಂಡಿರ್ತಕ್ಕಂಥವ್ರನ್ನ ನೀವು ಬೇರೆ ಬೇರೆ ಮಾರ್ಗಗಳ ಮೂಲಕ ನಿಮ್ಮ ಈ ಹೋರಾಟವನ್ನು ಚಲನಿಸಿ ಕೊಡಿಸಿ ಅಂತಕ್ಕಂಥ ಕಾರಣಕ್ಕಾಗಿ ಟೆಂಟ್ ಕಿತ್ತೋಗೋದು ಅವ್ರನ್ನ ಬಿಡುಗಡೆ ಮಾಡಿದ್ದಾರೆ. ಅವರು ಹಳ್ಳಿಗಳಲ್ಲಿ ಮೂವ್ಮೆಂಟ್ ನಡೆಸ್ತಾ ಇದ್ದಾರೆ. ಹೋರಾಟದ ಮಾದರಿ ಬದಲಾಗಿದೆ. ಕೇರಿಗಳಲ್ಲಿ ಹೋರಾಟವನ್ನು ಒಯ್ತಾ ಇದ್ದಾರೆ. ಗಲ್ಲಿಗಳಲ್ಲಿ ಹೋರಾಟ ಪ್ರತಿಭಟನೆಯನ್ನು ಹರಡಿಸ್ತಾ ಇದ್ದಾರೆ. ಅದು ನಾಳೆ ಯಾವ ರೀತಿ ಸ್ವರೂಪ ಪಡೀತದೋ ಗೊತ್ತಿಲ್ಲ. ಆ ಸ್ವರೂಪ ಪಡೆಯುವುದಕ್ಕಿಂತ ಮುಂಚೆ ಏನಪ್ಪ ಅಂತ ಎಚ್ಚೆತ್ತುಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಈಗ ಸಚಿವರು 9ನೇ ತಾರೀಕು CM ಬಂದಾಗ ಮೆಡಿಕಲ್ ಕಾಲೇಜಿನ ನಿಯೋಗವನ್ನು ಭೇಟಿ ಮಾಡ್ತಾರೆ. ಮತ್ತೆ ಮೊದಲನೇ ದಿವಸ ಏನಪ್ಪ 1ನೇ ತಾರೀಕಿಗೆ MB ಪಾರ್ಟ್ ಮುಂದೆ ಒಂದು ಪ್ರತಿಭಟನೆ ಮಾಡಿ ಮನೆ ಪತ್ರ ಕೊಡೋದು ಅಂತಿತ್ತು. ಉದ್ದೇಶ ಭಾಳ ಸ್ಪಷ್ಟವಾಗಿದೆ. 9ನೇ ತಾರೀಕಿಗೆ ಮುಖ್ಯಮಂತ್ರಿ ಬಿಜಾಪುರಕ್ಕೆ ಬರೋದ್ರಿಂದ ಏನಪ್ಪ ಅಂತಂದರೆ ಅವ್ರು ಓಪನ್ ಆಗಿ ಏನಪ್ಪ ಜಿಲ್ಲೆ ಜನಕ್ಕೆ ಏನಪ್ಪ ಅಂತಂದರೆ ನಾನು PPP ಮಾಡಲನ್ನು ಬಿಟ್ಟಿದ್ದೀವಿ, ಈ ಬಜೆಟ್ನಲ್ಲಿ ಏನಪ್ಪ ಅಂತಂದರೆ ನಾನು ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಆದೇಶ ಮಾಡ್ತೀನಿ ಅಂತಕೊಂಡು ಒಂದಿಷ್ಟು ಹೇಳಬೇಕು ಅಂತ ನಮ್ಮ ನಿರೀಕ್ಷೆ. ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒತ್ತಾಯ ಮಾಡಲಿಕ್ಕೆ ನಾವು ಮನವಿ ಪತ್ರ ಕೊಡಲಿಕ್ಕೆ ಹೋಗ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗಿರ್ತದೆ. ಅದನ್ನು 31ನೇ ತಾರೀಕಿಗೆ ನಮ್ಮ ಹಿರಿಯ ಹೋರಾಟಗಾರರು ಪತ್ರಿಕಾಗೋಷ್ಠಿ ಮೂಲಕ ಭಾಳ ಸ್ಪಷ್ಟವಾಗಿ ನಾವು ವ್ಯಕ್ತಪಡಿಸಿದ್ವಿ. ಅದನ್ನು 1ನೇ ತಾರೀಕಿನ ದಿವಸ MB ಪಾಟೀಲ್ ಮನೆ ಮುಂದಾದರೆ 2ನೇ ತಾರೀಕಿಗೆ ಏನಪ್ಪ ಅಂತಂದರೆ ನಮ್ಮ ಜಿಲ್ಲೆಯ ಬಸವನ ಬಾಗೇಡಿಯ ಶಾಸಕರು ಮತ್ತು ಕ್ಯಾಬಿನೆಟ್ ಮಂತ್ರಿಗಳಾದಂಥ ಶಿವಾನಂದ ಪಾಟೀಲ್ ಮುಂದೆ 2ನೇ ತಾರೀಕಿಗೆ ನಮ್ಮ ಪ್ರತಿಭಟನೆ ಇತ್ತು. ಅವರಿಗೂ ಕೂಡ ಅದೇ ಇತ್ತು. MB ಪಾಟೀಲ್ ಮೇಲೆ ಹಾಕಿಬಿಟ್ಟು ನೀವು ಕೊಡೋದಲ್ಲ, ನೀವು ಕೂಡ ಈ ಜಿಲ್ಲೆಯ ಪ್ರತಿನಿಧಿಯಾಗಿದ್ದೀರಿ, ಹಾವೇರಿ ಜಿಲ್ಲೆ ಉಸ್ತುವಾರಿ ಸಚಿವರು ಇರ್ಬೋದು, ಆದರೆ ಬಸವನ ಬಾಗೇವಾಡಿ ಈ ಜಿಲ್ಲೆಯ ಒಳಗಡೆ ಇದೆ. ಹೀಗಾಗಿ ಏನಪ್ಪ ನೀವು ಕೂಡ ಇದಕ್ಕೆ ಜವಾಬ್ದಾರಿ ಇದ್ದೀರಿ ಅಂತಕೊಂಡು ಅವರಿಗೆ ಮನವಿ ಪತ್ರ ಕೂಡ ನಾವು ಹೊರಟಿದ್ವಿ. 3ನೇ ತಾರೀಕು ಸದಸ್ಯ ಏನಪ್ಪ ನಮ್ಮ ನಗರದ ಶಾಸಕರಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಏನಪ್ಪ ಅಂತಂದರೆ ಕೂಡ ನಾವು ಮನವಿ ಪತ್ರ ರೆಡಿ ಮಾಡಿದ್ವಿ. ನಗರದಲ್ಲಿ ಇದು ಆಗೋದ್ರಿಂದ ಏನಪ್ಪ ಅಂತಂದರೆ ನಿಮ್ಮ ಜವಾಬ್ದಾರಿ ಮುಖ್ಯ ಇದೆ. ಹೀಗಾಗಿ ಏನಪ್ಪ ನೀವು ಕೂಡ ಇದಕ್ಕೆ ಸಾಥ್ ಕೊಡಬೇಕು ಅಂತಕೊಂಡು ಈ 3 ಜನರಿಗೆ ಏನಪ್ಪ 1ನೇ ತಾರೀಕಿಗೆ, 2ನೇ ತಾರೀಕು, 3ನೇ ತಾರೀಕಿಗೆ ಇತ್ತದು. ಇದು ತಪ್ಪಾಗಿ ಅಪಾರ್ಥ ಮಾಡ್ಕೊಂಡು ಏನಪ್ಪ ಅಂದರೆ ಮುತ್ತಿಗೆ ಅಂತಿಕೊಂಡು ಏನಪ್ಪ ಅಂದರೆ ಅದು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಅದು ಹೇಗೆ ಮಾಹಿತಿ ತೊಗೊಂಡ್ರೋ ಗೊತ್ತಿಲ್ಲ. ಅದು ಅಪಾರ್ಥ ಮಾಡ್ಕೊಂಡು ಏನಪ್ಪ ಅಂದ್ರೆ ನಮ್ಮ ಹೋರಾಟಗಾರನ ಬಂಧನ ಮಾಡಿದರು. ಜೊತೆಗೆ ಎಷ್ಟು ದುರಂತ ಅಂತಂದರೆ ರಾತ್ರಿ 10:45ಕ್ಕೆ ಏನಪ್ಪ ಅಂದರೆ ಒಂದು ನೋಟಿಸ್ ಕೊಡ್ತಾರೆ. ಬಂದು 10:45ಕ್ಕೆ ಇವರೆಲ್ಲ ಹೋರಾಟಗಾರ ಬಂಧನದ ಬಿಡಿಸೋಳಕ್ಕೆ ಓಡಾಡೋ ಮುಂದೆ ರಾತ್ರಿ ನಾನು ಒಬ್ಬನೇ ಮಲಗಿದ್ದೆ. ಅಲ್ಲಿ ಮಲಗಿದವನರು ಬಂದು ಎಬಿಸಿ ಏನಪ್ಪ ಅಂದರೆ 10:45ಕ್ಕೆ ಇದನ್ನು ನೋಟಿಸನ್ನು ನನಗೆ ಕೊಟ್ಟರು. ಏನಪ್ಪ ಅಂದ್ರೆ ಆಯ್ತು ಸರ್, ಮುಂಜಾನೆ ನಮ್ಮ ಹೋರಾಟಗಾರ ಜೊತೆ ಮಾತಾಡಿ ನಾವು ವಿಚಾರ ಮಾಡ್ತೀವಿ ಅಂತ ಹೇಳ್ಕಳಿಸಿದ್ದು ಹೋದ್ರು. ಅವರು 1 ಗಂಟೆ ಒಳಗಡೆ 10:45 ಕೊಡ್ತಾರೆ. 11:00 ಏನಪ್ಪ ಅಂತಂದರೆ ಸುಮಾರು 200 ಜನ ಪೊಲೀಸರು ಮತ್ತು ಮಹಾನಗರ ಪಾಲಿಕೆಯ ಕಾರ್ಮಿಕರು ಒಂದು 8-10 ಟ್ಯಾಕ್ಟ್ರಿ ಸಮೇತವಾಗಿ ಏನಪ್ಪ ಅಂದ್ರೆ ಬಂದು ನಿಂತ್ಕೊಂಡು ನನ್ನನ್ನು ಎಷ್ಟು ಕೆಟ್ಟದಾಗಿ ವರ್ತನೆ ಮಾಡಿದ್ರು ಅಂತಂದರೆ ಅಷ್ಟು ಕೆಟ್ಟದಾಗಿ ವರ್ತನೆ ಮಾಡಿ ಪರಿಚಯ ಇರಲಿಲ್ಲ ಸರ್ ಹಿಂಗೆ ಅಂತ ತಕ್ಷಣ ಅವಾಗ ಏನಪ್ಪ ಅಂತಂದರೆ ಕೆಲವು ಪೊಲೀಸ್ ಏನಪ್ಪ ಅಂದರೆ ಹೇಳ್ರಿ ಪ್ರಭುಗೌಡ್ರ ಅಂತಂದರು. ಅದಕ್ಕಿಂತ ಪುರದಲ್ಲಿ ಏನಪ್ಪ ಅಂದರೆ ಅಶ್ಲೀಲವಾದಂಥ ಎಷ್ಟು ಕೆಟ್ಟದಾಗಿ ಮಾತಾಡೋದಂತ ಇದ್ದರೆ ಅಷ್ಟು ನಾವು ಒಬ್ಬನೇ ಇದ್ದೇನೆ. ಆದರೂ ಹೇಳಿದ್ದೇನೆ ಸರ್, ನೀವು ಮಾತಾಡಬೇಕಾದಾಗ ನೀವು ಸರಿಯಾಗಿ ಮಾತಾಡಿ, ನಾನು ನಿಮ್ಮ ಜೊತೆ ಏನೂ ಮಾತಾಡ್ಲಿಕ್ಕೈತಿಲ್ಲ, ನೀವು ಹೇಳಿದಕ್ಕೆಲ್ಲ ಒಪ್ಕೊಳ್ಳೋಕತ್ತೀನಿ, ನೀವು ಮನೆಗೆ ಏನು ನೋಟಿಸ್ ಕೊಟ್ಟಿರಿ ತೆಗೆದುಕೊಂಡಿದ್ವಿ ಬೆಳಿಗ್ಗೆ ಅಂತ ಹೇಳಿವಿ, ಈಗ ಬಂದಿದ್ದೀರಲ್ಲ ನೋಡೋಣ ಮಂದಿಗೆ ಫೋನ್ ಮಾಡ್ತೀವಿ ಅಂತ ತಕ್ಷಣ ಫೋನ್ ತೊಗೊಂಡು ಕಸ್ಕೊಂಡ್ರು. ಆಟತ್ನಾಗೆ ನಮ್ಮ ಫೋನನ್ನು ಕಸ್ಕೊಂಡ್ರು. CPI ಅವರು ಫೋನ್ ಕಸ್ಕೊಂಡ್ರು. ಯಾರಿಗೂ ಫೋನ್ ಹಚ್ಚಿಸ್ಕೊಳ್ಳಿಲ್ಲ, ಅವರು ಫೋನ್ ಕಸ್ಕೊಂಡ್ರು. ಆದರೂ ಆಯ್ತು ಬಿಡು ಅಂತ ತಗೊಂಡು ನಾನೇನು ಮಾಡಿದೆ, ನಾನು ಹಾಸಿಗೆ ಎಲ್ಲ ಮಾಡಿಸ್ತಾ ಇದ್ದೆ. ನಾನು ಮಾಡಿಸೋ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ನನ್ನನ್ನು ಅಪರಾಧಿ ಥರ ಏನಪ್ಪ ಅಂದ್ರೆ ನಿಂತ್ಕೊಂಡು ವೀಡಿಯೋ ಮಾಡಿ ಫೋಟೋ ತೊಗೊಂಡ್ರು. ಸರಿ ಅಂದೆ ನಾನು, ನಿಮ್ಗೆ ಅರ್ಧ ತಾಸು ಟೈಮ್ ಕೊಡಿದ್ದು ಎಲ್ಲ ಬೀಚಬೇಕು ಅಂತ ನನಗೆ ಆದೇಶ ಮಾಡ್ತಾರೆ ಅಷ್ಟು ಕೂತ್ಕೊಂಡು.
ಸರಿ ಆಯಿತು ಅಂತ ತಿಳ್ಕೊಂಡು ಏನಪ್ಪ ಅಂದರೆ ವೈರ್ಗಳ ಮೈಕೆಲ್ಲ ಬಿಸ್ತಿರುವಾಗ ಏನಪ್ಪ ಅಂತಂದರೆ KV ಕಡೆಯಿಂದ ಏನಪ್ಪ ಇದನ್ನು ಲೈನ್ ಕಟ್ ಮಾಡಿಸಿದ್ರು. ಕತ್ತಲದಲ್ಲೇ ಏನಪ್ಪ ಅಂತಂದರೆ ಇದೆಲ್ಲ ಮಾಡಿ ಏನಪ್ಪ ಅಂದರೆ ಇವರೆಲ್ಲ ಬರೋದ್ರಾಗ ಏನಪ್ಪ ಅರ್ಧ ಗಂಟೆ ಇಡೀ ಟೆಂಟನ್ನು ಏನಪ್ಪ ಅಂದ್ರೆ ನೆಲಸಮ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಇದು ಕುತಂತ್ರ ಇದೆಯಲ್ಲ, ಇದರಿಂದ ಏನು ಹೊನ್ನರಿದೆ ಅಂತ ತಿಳ್ಕೊಂಡು ಏನಪ್ಪ ಅಂದರೆ ದಯವಿಟ್ಟು ಏನಪ್ಪ ಅಂತಂದರೆ ಜಿಲ್ಲೆಯ ಜನರನ್ನ ಮತ್ತು ಜನಪ್ರತಿನಿಧಿ MB ಪಾಟೀಲ್ ಹೆಸರು ಕಳಿಸ್ಲಿಕ್ಕೆ ಏನಪ್ಪ ಅಂತಂದರೆ ಇದು ಕುತಂತ್ರ ಏನಪ್ಪ ಪೊಲೀಸ್ ಇಲಾಖೆಯವ್ರು ಮಾಡಿರ್ತಕ್ಕಂಥದ್ದು ಅಂತೀವಿ. ನಾವು ಇದು ಖಂಡಿಸ್ಬೇಕಾಗುತ್ತೆ, ಖಂಡಿಸ್ತೀವಿ ಅಂತಿಕೊಂಡು ಭಾಳ ಸ್ಪಷ್ಟವಾಗಿದೆ ನಮ್ಮದು. ಏನು 9ನೇ ತಾರೀಕಿಗೆ ಏನು ಮುಖ್ಯಮಂತ್ರಿ ಬರ್ತಾರೆ, ನಮಗೆ ಅದನ್ನು ಆಶ್ವಾಸನೆ ಕೊಡಬೇಕು ಅಂತ ಹೇಳಿದ್ವಿ. ಬಟ್ MB ಪಾಟೀಲ್ ಪ್ರತಿ ಗೋಷ್ಠಿಯಲ್ಲಿ ಹೇಳಿದರು, ನಾವು ಈ PP ಬಾಂಡ್ ಬಿಟ್ಟಿದ್ವಿ, ನಾವು ಇದನ್ನು ಸರ್ಕಾರಿ ವೈದ್ಯಕೀಯ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಭರವಸೆ ಇತ್ತು, ನಂಬಿಕೆ ಇತ್ತು. ಆದರೆ ಈ ರಾಜಕೀಯ ಒಳಗಡೆ ಏನಪ್ಪ ಅಂದರೆ ಹೊಲಾಟದಲ್ಲಿ ಮತ್ತು ತಿಕ್ಕಾಟದಲ್ಲಿ ಏನಪ್ಪ ಅಂತಂದರೆ ಎಲ್ಲಿ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗುತ್ತೆ ಅಂತ ತಿಳ್ಕೊಂಡು ನಾವು ಹೋರಾಟಗಾರ ಏನಪ್ಪ ಅಂದರೆ ಇನ್ನಿಷ್ಟು ಒತ್ತಡ ಹಾಕೋಣ ಅಂತಿಕೊಂಡು ನಾವು ಕೂತಿದ್ವಿ. ಹೊರತಾಗಿ ಏನಪ್ಪ ಅಂದರೆ MB ಪಾಟೀಲ್ ವಿರುದ್ಧವಾಗಿಲ್ಲ, ಸರ್ಕಾರ ವಿರುದ್ಧವಾಗಿ ನಾವು ಕೂತಿರಲಿಲ್ಲ. ಸರ್ಕಾರದ ಪರವಾಗಿ ಏನಪ್ಪ ನಾವು ದುಡಿದಂಥವ್ರು, ಇದೆಲ್ಲ ಕೂತಂಥವ್ರು ಪ್ರಗತಿಪರ ಹೋರಾಟಗಾರಿದ್ದೀವಲ್ಲ, ನಾವು ಕೋಮುವಾದಿ ಶಕ್ತಿ ಕಡಿಮೆ ಮಾಡಿ ಏನಪ್ಪ ಅಂದರೆ ಡೆಮೋಕ್ರಸಿ ಇರ್ತಕ್ಕಂಥ ಕಾಂಗ್ರೆಸ್ ಬರಬೇಕು ಅಂತ ತಿಳ್ಕೊಂಡು ನಾವು ಶ್ರಮ ವಹಿಸಿದಂಥವ್ರು. ಇಂಥ ಕಾಂಗ್ರೆಸ್ ಪರವಾಗಿ ಹೋರಾಟ ಮಾಡೋದಂಥವ್ರು ಏನಪ್ಪ ಇವತ್ತು ದಮನ ಮಾಡುವಂಥ, ಹತ್ತಿಕ್ಕುವಂಥ, ತಿಕ್ಕಾಟ ಮಾಡುವಂಥದ್ದು ಏನಪ್ಪ ಅಂದ್ರೆ ಆಗಬಾರ್ದಾಗಿತ್ತು. ದಯವಿಟ್ಟು ಏನಪ್ಪ ಅಂತಂದರೆ ಈಗ ರಾಜ್ಯ ಸರ್ಕಾರಕ್ಕೆ MB ಪಾಟೀಲ್ಗೆ ವಿನಂತಿ ಮಾಡ್ಕೊತಾ ಇದ್ವಿ, ಹೋರಾಟಗಾರ ಮೇಲೆ ಹಾಕಿರ್ತಕ್ಕಂಥ ಕೇಸನ್ನು ವಾಪಸ್ ತಗೋಬೇಕು ಮತ್ತು ಅವ್ರನ್ನ ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು. ಮತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಏನಪ್ಪ ಅಂದರೆ ಜಿಲ್ಲೆಗೆ ಏನಪ್ಪ ಅಂದರೆ 9ನೇ ತಾರೀಕಿಗೆ ಬಂದಾಗ ಘೋಷಣೆ ಮಾಡಿದ್ರು ಅಂತಂದರೆ ನಮ್ಮ ಹೋರಾಟಕ್ಕೆ ಒಂದು ಉತ್ತೇಜನ ಕೊಟ್ಟಂಗಾಗುತ್ತೆ. ಅದಕ್ಕೆ 107 ದಿವಸದ ಪ್ರಕ್ರಿಯೆಗೆ ಏನಪ್ಪ ಒಂದು ಗೌರವ ಕೊಟ್ಟಾಗುತ್ತೆ. ಆ ನಿಟ್ಟಿನಲ್ಲಿ ಜಿಲ್ಲೆಯ ಶಾಸಕರು ಮತ್ತು 2 ಸಚಿವರಿದ್ದಾರೆ, ಅವರೆಲ್ಲರೂ ಕೂಡ ಮನಸ್ಸು ಮಾಡಬೇಕು ಅಂತಕೊಂಡು ಈ ಪತ್ರಿಕಾಗೋಷ್ಠಿ ಮೂಲಕ ವಿನಂತಿ ಮಾಡ್ಕೊತಾ ಇದ್ವಿ. ಮತ್ತು ನಮ್ಮ ಹಿರಿಯ ಹೋರಾಟಗಾರನಪ್ಪ ಬಂಧನವನ್ನು ಮುಕ್ತಗೊಳಿಸಿ ಕೇಸನ್ನು ರದ್ದುಗೊಳಿಸಬೇಕು ಅಂತ ಅಲ್ಲಿ ಅಪೀಲನ್ನು ಕೂಡ ನಾವು ಮಾಡ್ತಾ ಇದ್ವಿ. ಆಯಿತು, ಆ ಹೋರಾಟ ನಿರೀಕ್ಷಿತ ಅನಿರೀಕ್ಷಿತ ಅಂತಲೂ ಗೊತ್ತಿಲ್ಲ, ಅನಿರೀಕ್ಷಿತ ಒಂದು ಘಟನೆ ನಡೀಬಾರ್ದಾಗಿತ್ತು, ನಡೆದಿದ್ದರಿಂದ ಇಡೀ 107 ದಿನದ ಹೋರಾಟವನ್ನು ಕೇವಲ 1 ದಿನದಲ್ಲಿ ಮೊಟಕುಗೊಳಿಸಿರುವಂಥದ್ದನ್ನು ನಾವು ಭಾಳ ಉಗ್ರವಾಗಿ ಖಂಡಿಸುವಂಥ ಕೆಲಸ ಮಾಡಬೇಕಾಗಿತ್ತು. ಮೊದಲನೇದಾಗಿ ಈ ಜಿಲ್ಲೆಯ ಜನತೆ, ಈ ರಾಜ್ಯದ ಜನತೆಯನ್ನು ಕ್ಷಮೆ ಕೇಳ್ತೀವಿ ನಾವು. ಈ ಹೋರಾಟ ನಮ್ಮ ಸಲುವಾಗಿ ಮಾಡಲಿಲ್ಲ ಯಾರು, ನಾವು ಹೋರಾಟ ಇವತ್ತು ನಮ್ಮ ಮಕ್ಕಳು ಸಹ ಅಲ್ಲಿ ಹೋಗಿ ಕಲಿತಾರೆ ಅನ್ನುವಂಥದ್ದು ಇಲ್ಲ. ಇಡೀ ಜಿಲ್ಲೆಯ ಜನತೆಗೆ ಅನುಕೂಲ ಆಗಬೇಕು, ಬಡ ಮಕ್ಕಳಿಗೆ, ಹಿಂದುಳಿದ ವರ್ಗದವರಿಗೆ ಮತ್ತು ಅಲ್ಪಸಂಖ್ಯಾತ ಮಕ್ಕಳು ಇವತ್ತು ಯಾರ್ಯಾರು ಮೆಡಿಕಲ್ ಕಾಲೇಜಿಗೆ ಸೇರ್ಸೋಕ್ಕಾಗದಿರುವಂಥ ಮಕ್ಕಳು ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಸೇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡ ಹೋರಾಟ ಮಾಡಿದ್ವಿ. ಇವತ್ತು ನಿಮ್ಮ ಈ ಬೇಜವಾಬ್ದಾರಿ ಈ ಜಿಲ್ಲೆಯ ಜನ ಏನಿದ್ದಾರೆ ಇವತ್ತು ಒಬ್ಬರು ಕೂಡ ನಮಗೆ ಸಪೋರ್ಟ್ ಮಾಡಲಿಲ್ಲ. ಇಷ್ಟು 107 ದಿನವರೆಗೂ ಇಡೀ ಫ್ಯಾಮಿಲಿನ ತೊಗೊಂಬಂದು ಸಾಕಷ್ಟು ಜನ ಹೋರಾಟಗಾರರು ಮನೆಯನ್ನು ಬಿಟ್ಟು ಮಕ್ಕಳನ್ನು ಕರ್ಕೊಂಬಂದು ಹೋರಾಟ ಮಾಡಿದ್ರು ಕೂಡ ಈ ಜಿಲ್ಲೆಯ ಜನತೆಗೆ ಒಂದು ಸ್ವಲ್ಪ ಕೂಡ ಕನಿಕರ ಬರದೇ ಇರುವಂಥದ್ದು ಇವತ್ತು ನಮ್ಮ ಎಲ್ಲ ಹೋರಾಟಗಾರರ ಆತ್ಮಸ್ಥೈರ್ಯವನ್ನು ಕುದಿಸಿರುವಂಥದ್ದು. ನಿಯೋಗ ತೆಗೆದುಕೊಂಡು ಹೋಗಲಿಕ್ಕೆ ನಮ್ಮ ಹಿರಿಯ ಹೋರಾಟಗಾರರು ಮೊದಲು ಬಿಡುಗಡೆ ಆಗಬೇಕು. ಮಾಡದೇ ಇದ್ದರೆ ಮುಂದಿನ ನಿಯೋಗದ ವಿಚಾರವನ್ನು ನಾವು ಕೂಡ ಮಾಡ್ತೇವೆ. ನಿಯೋಗ ಹೋಗೋದೋ ಬಿಡೋದು ಅಂತಕ್ಕಂಥ ವಿಚಾರವನ್ನು ನಾವು ಮಾಡ್ತೇವೆ. ಮುಖ್ಯಮಂತ್ರಿಗಳ ಗಮನಕ್ಕೆ ಬರಲಿಲ್ಲ ಅಂತಂದ್ರೆ ಬರೋ ರೀತಿಯಲ್ಲಿ ಮಾಡ್ತೇವೆ. ಮುಖ್ಯಮಂತ್ರಿಗಳು ಗಮನಿಸಬೇಕು, ಆ ರೀತಿಯೂ ಮಾಡ್ತೇವೆ.